ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ನಾನು ಇಲ್ಲಿ ಒಂದು ಬೌಲು ಅಕ್ಕಿ ಹಿಟ್ಟನ್ನು ಇಟ್ಕೊಂಡಿದ್ದೀನಿ. ಇವತ್ತು ಒಂದು ಒಳ್ಳೆಯದೊಂದು ಚಕ್ಲಿ, ಅಂದರೆ ತುಂಬ ಮೈದಾ ಹಿಟ್ಟೂ ಇಲ್ಲ, ಚಿರೋಟಿ ರವೆನೂ ಇಲ್ಲ, ಅವಲಕ್ಕಿನೂ ಇಲ್ಲ, ಏನೂ ಇಲ್ಲಾರ್ದೇ ಎರಡು ಸಾಮಗ್ರಿಯಲ್ಲಿ ತುಂಬ ಚೆನ್ನಾಗಿ ಚಕ್ಲಿ ಮಾಡ್ಬೋದು ರೀ. ಒಳ್ಳೆ ಟೇಸ್ಟ್ ಆದಂಥ ಚಕ್ಲಿ ಮಾಡ್ಬೋದು. ಹಾಗಾಗಿ ಇವತ್ತು ನಾನು ಇಲ್ಲಿ ಒಂದು ಬೌಲ್ನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಒಂದು ಬೌಲು ಅಕ್ಕಿ ಹಿಟ್ಟಾಯ್ತು ನೋಡಿರಿ. ಇದರಲ್ಲೇ ಅರ್ಧ ಬೌಲ್ನಷ್ಟು ಇದು ತೊಗೊಂಡಿದ್ದೀನಿ ಹುರುಗಡ್ಲೆ. ಅಂದರೆ ಇದಕ್ಕೆ ಸ್ವಲ್ಪ ನಮಗೆ ಕ್ರಿಸ್ಪಿಯಾಗಿ ಮತ್ತು ಹಗುರವಾಗಿ ಬರಬೇಕು ನೋಡಿರಿ. ಹಾಗಾಗಿ ನಾನಿಲ್ಲಿ ಒಂದು ಬಟ್ಲು ಅಕ್ಕಿ ಹಿಟ್ಟು, ಅರ್ಧ ಬಟ್ಲಷ್ಟು ಹುರುಗಡ್ಲೆ. ಇವಾಗ ಇಲ್ಲಿ ಮಿಕ್ಸಿ ಜಾರಿಗೆ ಹುರುಗಡ್ಲೆನ ಹಾಕ್ಕೊಂಡು ನೈಸಾಗಿ ಪೌಡ್ರ್ ಮಾಡ್ಕೊಳ್ಳೋಣ ರೀ. ಈಗ ನೋಡ್ಬೋದು ರೀ, ನಮ್ಮದು ಪೂರ್ತಿ ನೈಸಾಗಿ ಆಗಿದೆ ನೋಡಿರಿ. ತುಂಬ ಈ ಥರನೇ ನೈಸಾಗಿ ನೋಡಿರಿ. ನಾವು ಹೆಂಗೀಗ ಕಡಲೆ ಹಿಟ್ಟನ್ನು ತೊಗೊಂಬಂದಾಗ ಯಾವ ಥರ ಇರುತ್ತೆ ನೋಡಿರಿ, ಅದೇ ಥರನೇ ನೈಸಾಗಿ ನಾನು ಪುಡಿ ಮಾಡ್ಕೊಂಡಿದ್ದೀನಿ ರೀ. ತುಂಬ ಈಸಿಯಾಗಿ ಮತ್ತು ಸುಲಭವಾಗಿಯೂ ತುಂಬ ಟೇಸ್ಟಾಗಿಯೂ ಮಾಡ್ಕೋಬೋದು ರೀ. ಇದಕ್ಕೆ ನಾನು ಹಾಕೋತಾ ಇದ್ದೀನಿ. ಇವಾಗ ನಾನು ಇದನ್ನು ಹಾಕೊಂಡ್ಮೇಲೆ ನೋಡಿರಿ, ಇಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಇದು ಅನ್ಪಾಲಿಶ್ಡ್ ತೊಗೊರಿ, ಚೆನ್ನಾಗಿರುತ್ತೆ ಟೇಸ್ಟಾಗಿ. ಮತ್ತು ಇಲ್ಲಿ 1 ಚಮಚ ಅಚ್ಚ ಖಾರದ ಪುಡಿ, ಸ್ವಲ್ಪನೇ ನಾನು ಅರಿಶಿನ ತೊಗೊಂಡಿನಿ 1/4 ಚಮಚ. ಮತ್ತು ಇಲ್ಲಿ ನೋಡ್ಬೋದು ರೀ, ಉಪ್ಪು ರುಚಿಗೆ ತಕ್ಕಷ್ಟು ಮತ್ತು ನೋಡಿ ಹಾಕತ್ತೀನಿ ರೀ. ಇಲ್ಲಿ 1/4 ಚಮಚದಷ್ಟು ಓಂಕಾಳನ್ನು ತೊಗೊಂಡಿದ್ದೀನಿ ರೀ. ಇದನ್ನು ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಇದನ್ನು ತೊಗೊಂಡು ಇದ್ರ ಜೊತೆಗೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಮೊದಲು ನಾವು ಇದನ್ನು ಚೆನ್ನಾಗಿ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಯಾರಿಗೆ ಬೇಕಾದ್ರಿಗೆ ಹಿಂಗಾದರೆ ಹಿಂಗೆ ಹಾಕ್ಕೋಬೋದು, ಮತ್ತು ಜೀರಿಗೆ ಬೇಕಿದ್ರೆ ಜೀರಿಗೆನೂ ಹಾಕ್ಕೋಬೋದು. ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ಅಂದರೆ ಕಮ್ಮಿ ಸಾಮಗ್ರಿಗಳನ್ನ ನೋಡಿರಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿರಿ, ಇವಾಗ ನಾನು ಇಲ್ಲಿ ಆಯಿಲನ್ನು ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ರೀ. ಈ ಆಯಿಲನ್ನು ತೆಗೆದು 2 ಸ್ಪೂನಷ್ಟು ನಾನು ಹಿಟ್ಟಿಗೆ ಹಾಕ್ಕೋತೀನಿ. ಇವಾಗ ನಾವು ಇದಕ್ಕೆ ಆಯಿಲನ್ನು ಹಾಕೊಳ್ಳೋಣ ರೀ. ಅಂದರೆ ಇದು ಸ್ವಲ್ಪ ಚೆನ್ನಾಗಿ ಕುದಿ ಬರುವಂತಹ ಆಯಿಲನ್ನು ಈ ಥರ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಬೇಕಾಗತ್ತೆ ರೀ. ಇವಾಗ ನಮ್ದು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನೋಡಿರಿ, ಈ ಥರ ಉಂಡೆ ಬರಬೇಕು ನಮಗೆ ಈ ಥರ ಕಲಿಸ್ದಾಗೆ. ಇವಾಗ ಇದು ಸರಿಯಾಗಿದೆ. ಇದಕ್ಕೇ ನಾವು 1 ಲೋಟದಷ್ಟು ನೀರನ್ನು ತೊಗೊಂಡಿದ್ದೀನಿ. ಇದರೊಟ್ಟಿಗೆ ನಮಗೆ ಸ್ವಲ್ಪನೇ ನೀರು ನೋಡಿ ಹಾಕೊಂಡ್ರಿ ಸ್ವಲ್ಪನೇ ಕಲಿಸ್ಕೋಬೇಕು. ಅಂದರೆ ತುಂಬ ಬೇಗ ಆಗುತ್ತೆ, ತುಂಬ ಸಾಮಗ್ರಿಗಳೇನಿಲ್ಲ, ಸ್ವಲ್ಪನೇ ಈ ಥರನೇ ಕಲಿಸ್ಕೊಂಡ್ರೆ ಸಾಕು. ಇವಾಗ ನೋಡಿರಿ, ನಮ್ಮದು ಈ ಥರನೇ ಸ್ಮೂತಾಗಿ, ಅಂದ್ರೆ ತುಂಬ ಗಟ್ಟಿಯಾದ್ರೂ ಅದೊಂಥರ ಒಳಗೆ ಹಸಿ ಉಳಿತ್ರಿ. ಸ್ವಲ್ಪನೇ ಸ್ಮೂತಾಗಿ ನಾವು ಚಪಾತಿ ಹಿಟ್ಟು ಯಾವ ಥರ ಕಲಿಸ್ಕೊತೀವಿ ನೋಡಿರಿ, ಅದೇ ಥರನೇ ಕಲಿಸ್ಕೊಂಡ್ರೆ ಸಾಕು. ನನ್ನ ಚಾನಲ್ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಿ, ನಿಮಗೆಲ್ಲರಿಗೂ ಧನ್ಯವಾದ. ನಾವು ಮಾಡಿದಂತಹ ಮೊಳಕೆ ಕಾಳಿನ ಉಸುಳಿ, ಮೊಳಕೆ ಕಾಳಿಂದು ಸುಕ್ಕ ತುಂಬ ಜನ ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಮೆಲ್ಲರಿಗೂ ಧನ್ಯವಾದ. ನಮ್ಮ ಚಾನಲ್ ಯಾರಿಗೆ ಗೊತ್ತಿಲ್ಲ ಅವರಿಗೆ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿ. ಈಗ ನಾವು ಈ ಥರನೇ ಚಕ್ಲಿ ಮಾಡೋಂಥದ್ದು ಸಾಚ ಬರುತ್ತೆ ನೋಡಿರಿ, ಈ ಥರ ಸ್ಟಾರ್ ಇದ್ದಂಥದ್ದೇ ತೊಗೊತೀವಿ. ಇದರೊಳಗೆ ಹಾಕ್ಕೋಬೇಕಾಗತ್ತೆ ರೀ. ಅಂದರೆ ಸ್ವಲ್ಪ ಆಯಿಲನ್ನು ಸಹ ಹಾಕ್ತಾಯಿದ್ದೀನಿ. ಅಂದರೆ ಆಯಿಲ್ ಹಾಕಿ ಈ ಥರನೇ ಒಳಗೆ ಇದನ್ನು ನಮ್ಮದು ಸಾಚಕ್ಕೂ ಸ್ವಲ್ಪ ಇದು ಸಾಚಕ್ಕೂ ಸ್ವಲ್ಪ ಎಣ್ಣೆಯನ್ನು ಈ ಥರ ಹಚ್ಕೊಂಡ್ಬಿಟ್ರಿ. ನೋಡ್ಬೋದು ನಮ್ಮದು ಚಕ್ಲಿ ಇದು ಒರಳನ್ನಾಗೂ ಹಚ್ಕೊಂಡಿದ್ದೀವಿ. ಮತ್ತು ಇದಕ್ಕೆ ನೋಡಿರಿ, ನಮಗೆ ಈಗ ಎಷ್ಟು ಹಿಟ್ಟು ಬೇಕಾಗುತ್ತೋ ಅಷ್ಟು ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ನಾವು ಚಕ್ಲಿನ ತುಂಬ ಬೇಗ ಆಗುವಂಥದ್ದು ರೀ. ಮತ್ತು ಗರಿಯಾಗಿಯೂ ಇರುತ್ತೆ, ತುಂಬ ಐಟಮ್ ಇಲ್ಲ, ಸಿಂಪಲ್ಲಾಗಿ ಅಂತ ಒಂದು ಚಕ್ಲಿ ನೋಡ್ಬೋದು ನೀವು. ಇವಾಗ ನಮ್ಮದು ಆಗಿದೆ ರೀ. ನಾವು ಇದನ್ನು ಇದೇ ಥರನೇ ಹಾಕ್ಕೊಂಬಿಟ್ಟು ಇದನ್ನು ಸರಿಯಾಗಿ ಇಲ್ಲಿ ನೋಡ್ಬೋದು ರೀ, ನಾನೊಂದಿಲ್ಲಿ ಶೀಟನ್ನು ಹಾಕ್ಕೊಂಡಿದ್ದೇನೆ. ನೀವು ಯಾವುದಾದ್ರೂ ಹಾಕ್ಕೋಬೋದು. ಇದ್ರ ಮೇಲೆ ನಮ್ಮದು ಚಕ್ಲಿಯನ್ನು ಮಾಡೋದು ನೋಡ್ಬೋದು. ನೋಡಿರಿ, ಇದೇನು ಹೊಡ್ಕೋದಿಲ್ಲ, ಏನಿಲ್ಲ, ತುಂಬ ಈಸಿಯಾಗಿ ಬರುವಂಥ ಚಕ್ಲಿ. ನಿಮ್ಮದು ಸಣ್ಣದು ಬೇಕಿದ್ದರೆ ಸಣ್ಣದು ಹಾಕ್ಕೋಬೋದು,
ದೊಡ್ಡದು ಬೇಕಿದ್ದರೆ ದೊಡ್ಡದು ಹಾಕ್ಕೋಬೋದು. ತುಂಬ ಒಂದು ಚೆನ್ನಾಗಿ ಬರುತ್ತೆ. ಇವಾಗ ನೋಡಿರಿ, ನಾವು ಇದನ್ನು ಈ ಥರನೇ ಅಂದರೆ ನೋಡ್ಬೋದು, ಈ ಥರನೇ ನಾವು ಎಣ್ಣೆ ಬಿಸಿ ಮಾಡೀವ್ರಿ, ಇಲ್ಲಿ ಹಾಕ್ಕೊಂಡಿದ್ದೀನಿ. ಮತ್ತು ನಾವು ಇನ್ನೊಂದು ಸಹ ಹಿಂಗೆ ಮೊದಲು ಹೆಂಗೆ ಹಾಕ್ಕೊಂಡಿದ್ದೀವಿ ನೋಡಿರಿ, ಅದೇ ಥರನೇ ತುಂಬ ಈಸಿಯಾಗಿ ನೀರು ಕಾಯಿಸೋದೂ ಇಲ್ಲ, ಮತ್ತು ಇದು ಅವಲಕ್ಕಿ ಅದು ಹಾಕಬೇಕಂತಿಲ್ಲ. ಇದರೊಳಗೆ ಚೆನ್ನಾಗಿ ನಿಮ್ಮದೇ ಎಷ್ಟು ಬೇಕೋ ಅಷ್ಟು ದೊಡ್ಡ ಅಳತೆನಲ್ಲಿ ಅಂದರೆ ದೊಡ್ಡದನ್ನ ಮಾಡ್ಕೋಬೋದು ರೀ. ಇದನ್ನು ಇದೇ ಥರನೇ ನೋಡಿರಿ ತೊಗೊಂಡ್ಬಿಟ್ಟು ಈ ಥರ ನಮ್ಮದು ಎರಡಾಗಿದೆ. ಈ ನೋಡಿರಿ ನಮ್ಮದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ಈ ಕಡೆ ಟರ್ನ್ ಮಾಡೋಣ. ನೋಡ್ಬೋದು ಎಷ್ಟು ಸಿಂಪಲ್ಲಾಗಿರಿ, ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ಸ್ವಲ್ಪ ನಿಧಾನ ಉರಿನಲ್ಲಿಟ್ಟು ಬೇಯಿಸ್ಬೇಕ್ರಿ. 1 ನಿಮಿಷಗಳ ಕಾಲ, 1.5 ನಿಮಿಷಗಳ ಕಾಲ ಸ್ವಲ್ಪ ಟೈಮ್ ಆಗುತ್ತೆ. ಇದು ಚೆನ್ನಾಗಿ ಇದರೊಳಗೆ ಬೇಯಿಸ್ಬೇಕಾಗತ್ತೆ ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಚಕ್ಲಿ ಯಾವತ್ತೂ ನಮ್ಮದು ಒಡೆದಿಲ್ಲ. ತುಂಬ ಸಿಂಪಲ್ಲಾಗಿ ಮಾಡುವಂಥ ಚಕ್ಲಿ ರೀ. ಇವಾಗ ಹಬ್ಬಗಳಲ್ಲಿ ನೋಡಿರಿ ಬೇಗ ಬೇಗ ಆಗುವಂಥದ್ದು ನೋಡ್ಬೋದು ನಮ್ಮ ಚಕ್ಲಿಗಳು. ನೀವು ತುಂಬ ಈಸಿ, ಮತ್ತು ಮನೆಯಲ್ಲಿರುವಂತಹ ಅಕ್ಕಿ ಹಿಟ್ಟಿನಲ್ಲೇ ನಾನು ಇವತ್ತು ಇದೊಂದು ಮಾಡಿ ತೋರಿಸ್ತೀನಿ ನಿಮಗೆ. ತೋರಿಸ್ತೀನಿ ನೋಡ್ಬೋದು ರೀ, ಈ ಥರನೇ ಪೂರ್ತಿನೂ ನಮ್ಮದು ಗರಿಗರಿಯಾಗಿ ಎಣ್ಣೆನೂ ತುಂಬ ಆಗಿಲ್ಲ. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.